ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 1 ವಾಕ್ಯ 19 ತಿಳಿಸುವುದೇನೆಂದರೆ, ಅವರು ನೀತಿವಂತ ವ್ಯಕ್ತಿಯಾಗಿದ್ದರು. ಚಿಂತನೆ: ನೀತಿಯು ಶಾಂತ ಶಕ್ತಿ. ಅದು ಕಾಣದಿದ್ದರೂ ಮತ್ತು ಗುರುತಿಸಲಾಗದಿದ್ದರೂ ಸಹ ದೇವರ ಮಾರ್ಗವನ್ನು ಆರಿಸಿಕೊಳ್ಳುವುದು. ಸಂತ ಜೋಸೆಫನಂತೆ ನೀತಿವಂತ ವ್ಯಕ್ತಿಯು ಆಳವಾಗಿ ಕೇಳುತ್ತಾನೆ, ಸಂಪೂರ್ಣವಾಗಿ ನಂಬುತ್ತಾನೆ ಮತ್ತು ಸಹಾನುಭೂತಿಯಿಂದ ವರ್ತಿಸುತ್ತಾನೆ. ಆಗಾಗ್ಗೆ ಮನ್ನಣೆಯನ್ನು ಬಯಸುವ ಜಗತ್ತಿನಲ್ಲಿ ನೀತಿವಂತಿಕೆಯು ನಮ್ಮನ್ನು ನಮ್ರತೆ, ಸಮಗ್ರತೆ ಮತ್ತು ನಿಷ್ಠಾವಂತ ವಿಧೇಯತೆಗೆ ಕರೆಯುತ್ತದೆ. ಒಳ್ಳೆಯತನದ ಪ್ರತಿ ಸಣ್ಣ ಕ್ರಿಯೆಯು ತಮ್ಮ ಜೀವನದಲ್ಲಿ ದೇವರ ಉಪಸ್ಥಿತಿಯ ಪ್ರತಿಬಿಂಬವಾಗುತ್ತದೆ. ಪ್ರಾರ್ಥನೆ: ಸ್ವರ್ಗೀಯ ತಂದೆಯೇ, ಪ್ರತಿದಿನ ನೀವು ನಮ್ಮನ್ನು ನೀತಿವಂತಿಕೆಯಲ್ಲಿ ನಡೆಯಲು ಕರೆಯುತ್ತೀರಿ. ನಿಮ್ಮ ಧ್ವನಿಯನ್ನು ಕೇಳಲು ಹೃದಯವನ್ನು ಮತ್ತು ಸತ್ಯವನ್ನು ಹುಡುಕುವ ಮನಸ್ಸನ್ನು ಮತ್ತು ಪ್ರೀತಿಯಿಂದ ಒಳ್ಳೆಯದನ್ನು ಮಾಡಲು ಸಿದ್ಧರಾಗಿರುವ ಕೈಗಳನ್ನು ನನಗೆ ನೀಡಿರಿ. ಯಶಸ್ವಿನಲ್ಲಿ ವಿನಮ್ರನಾಗಿರಲು, ಪರೀಕ್ಷೆಗಳಲ್ಲಿ ತಾಳ್ಮೆಯಿಂದಿರಲು ಮತ್ತು ಎಲ್ಲದರಲ್ಲೂ ನಂಬಿಗಸ್ತನಾಗಿರಲು ನನಗೆ ಕಲಿಸಿರಿ. ಸಂತ ಜೋಸೆಫನಂತೆ ನಾನು ನಿಮ್ಮ ಯೋಜನೆಯಲ್ಲಿ ನಂಬಲು, ನನಗೆ ಅರ್ಥವಾಗದಿದ್ದರೂ ಸಹ ಅದರ ಮೇಲೆ ವಿಶ್ವಾಸವಿಡಲು ನನಗೆ ಸಹಾಯ ಮಾಡಿರಿ. ಆಮೆನ್.